ಮಕ್ಕ ಸಣ್ಣ ಮಾಡೇ ಕುಂತ್ಕೊಂಡಿದ್ದಿ, ಏನಾತ ಯವ್ವ? ಏನಿಲ್ಲ ಸೈತಕ್ಕ, ಈಕಿ ಗಂಡನ ಹಣೆ ಬರ ನಿನಗೇನು ಗೊತ್ತಿಲ್ಲ ಅನ್ನಂಗಿಲ್ಲ, ಏನಿಲ್ಲ ನೋಡವ ಸೈತಕ್ಕ. ಅದ ಈಗ ಅವ್ರ ಅತ್ತಿ ಮಾವ ಆತ ಓಸ್ರು ಸೇರಿ ಒಬ್ಬಕಿನ್ನ ಒಬ್ಬಕಿ ಕೈಕಾಲ ಸರಿ ಇಲ್ಲಾರ್ದಕ್ಕಿನ್ನ ಮನಿಗೆ ತಂದು ಇಟ್ಕೊಂಡ್ರವ. ಆಕಿ ನೋಡಿದ್ರ ಏನು ಮಾಡಿದ್ರು ಮರೆ ಒಲ್ಲೆ ಅಂತಾಳವ. ಇತ್ತನ್ನ ಮದಿವಕ್ಕಿನಿ ಬೇರೆ ಹತ್ರ ನಾವು ಒಲ್ಲೆ ಅಂತಂದು ಕುಂತು ಬಿಟ್ಟಾಳ ಈಗ ಮನೆ ಹಿಡ್ಕೊಂಡು. ಮತ್ತು ಮೊದಲೇ ಏನು ತಿದ್ದಾಗನ ಮತ್ತು ಹಿಂಗೆ ಇಟ್ಕೊಂಡು ಕುಂತಿರಲ್ಲ ಅಂತಂದು ಕೇಳಕ್ಕೆ ಹೋದ್ರೆ ಮತ್ತು ಆಕಿ ಗಂಡ ಬಾಯಿ ಬಂದಂಗೆ ಬೈದ. ಮತ್ತು ಇನ್ನೇನೈತಿ ಅಂತಂದು ಕರ್ಕೊಂಬಂದು ಇಟ್ಕೊಂಡೀವಿ. ಅದ ಈಗ ಅವ್ರ ನನ್ನಲ್ಲ, ಅವ ಯಾರ ಅವ್ರ ಫ್ರೆಂಡ್ ಒಬ್ಬ ದಿನೇಶ್ ಅನ್ನೋ ಅದನ್ನ ಲಾಯರ್, ಮತ್ತು ಅವನ ಜೊತೆ ಮಾತಾಡ್ತೀನಿ ಅನ್ನಲ್ಲ. ಅವ ಲಾಯರ್ ಮಾತಾಡಿ ಮತ್ತು ಒಂದಿಷ್ಟು ಕಂಪ್ಲೇಂಟರ್ ಕೊಡೋಣ ಅಂತ ಅವನ ಮ್ಯಾಗ ಕಂಪ್ಲೇಂಟ್ ಕೊಟ್ಟು ಏನಾರ ಮಾಡಿ ಹೆಂಗಾರ ಈಕಿದು ಒಂದು ಜೀವನ ಒಂದು ಸರಿ ಮಾಡ್ಬೇಕಂತ ಅನ್ಕೊಂಡಿವಿ ನೋಡವ. ಏನು ಮನುಷ್ಯ ಉಪ್ಪಿಗಿಲ್ಲ ಬಿಡ ಯವ್ವ ಸೈತಕ್ಕ. ಹೌದಾ? ನೋಡ ಶಾರಬಕ್ಕ, ಕಂಪ್ಲೇಂಟ್ ಅಂತಂದು ಯಾಕೆ ಹೋಕ್ಕಿರಿ? ಒಂದು 4 ಮಂದಿ ಕೂಡಿಸಿ ಹಿರಿಯರನ್ನ, ನಮ್ಮ ಊರಾಗಿದ್ದ ಒಂದು 4 ಮಂದಿ, ಅವ್ರಾಗಿದ್ದ ಒಂದು 4 ಮಂದಿ ಹಿರಿಯರನ್ನ ಕೂಡಿಸಿ ಬಗೆಹರಿಸಿ ಬಿಟ್ಟು ಬಾ. ಯಾಕಂದ್ರೆ ಬಾಳೆ ಮಾಡೋ ಮಕ್ಕಳು ಯಾಕೆ ಸುಮ್ಮನೆ ಅಗಲಿಸಿ ಇಡ್ಬೇಕು, ಹೌದಿಲ್ಲ? ಏನಂತಿ ಯವ್ವ ಸೈತಕ್ಕ? ಹಿರಿಯರ ಮಾತು, ನನ್ನ ಮಾತಾಗಲಿ ನಿನ್ನ ಮಾತಾಗಲಿ, ಊರಾಗ ಹಿರಿಯರ ಮಾತಾಗಲಿ ಕೇಳೋ ಲೆವೆಲಿಗೆ ಇಲ್ಲಿದು. ಇದು ಈಗಿರೋದ ದೊಡ್ಡದೈತದ ಕತಿ. ಎಲ್ಲ ಮಿಕ್ಕಿ ನಿಂತಾನ ಅವನು, ಈಕಿ ಗಂಡನು ಮಿಕ್ಕಿ ನಿಂತಾನ, ಅವ ಇಟ್ಕೊಂಡು ಅಕ್ಕಿನೂ ಮಿಕ್ಕಿ ನಿಂತು ಬಿಟ್ಟಾಳೆ. ಈಗ ಆಕೆ ಇಟ್ಕೊಂಡಕ್ಕೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಮನ್ಯಾಗ ಬಂದದಾಳೆ. ಈಗ ಆಕೆ ಏನಾರ ಒಂಚೂರು ಏನಾರ ಒಂದು ಬೊಯ್ಚೂರಿಂದ ಕೈ ಹರಿತಂದ್ರೂ ಅದಕ್ಕೆ ಈಕಿ ಗಂಡನ ಮನೆಯರ ಕಾರಣ ಅಂತಂದು ಬರ್ದು ಕೊಟ್ಟು ಬಂದಾಳಂತಕಿ ಪೊಲೀಸ್ ಸ್ಟೇಷನ್ನಾಗ. ಹಾಗಾಗಿ ಅವ್ರ ಗಂಡ ಮನೆಯವ್ರು ಎಲ್ಲರೂ ಹೆದರಿ ಇಕ್ಕಿ ಹಾಕಿ ಆಕೆ ಇಟ್ಕೊಂತಾರ ಮನ್ಯಾಗ. ಈಗ ಬೇರೆ ದಾರಿ ಇಲ್ಲ ಸೈತಕ್ಕ. ಅದನ್ನ ಈಕಿನೂ ಒಳ್ಳೆ ಕಂಪ್ಲೇಂಟ್ ಕೊಡಕ್ಕೆ ಅನ್ನಕತ್ತಾಳ. ಬಟ್ ಅವ್ರ ಅಣ್ಣ ಕೇಳವಲ್ಲ, ಕಂಪ್ಲೇಂಟ್ ಕೊಡೋಣ ಅನ್ನಕತ್ತಾನ. ಮತ್ತು ಲಾಯರಿಗೆ ಫೋನ್ ಮಾಡಿ ಮಾತಾಡ್ತೀನಿ ಅಂತ ಹೋಗ್ಯಾನಲ್ಲ, ನೋಡ್ಬೇಕು ಏನು ಮಾಡ್ತಾನ. ಏನು ಲಾಯರ್ ನಿನ್ನ ಮನೆಗೆ ಕರ್ಕೊಂಬರ್ತಾನ, ಏನು ಫೋನ್ ಮಾಡಿ ಮಾತಾಡಿಸ್ತಾನ ಗೊತ್ತಿಲ್ಲ, ನೋಡ್ಬೇಕಾಗೈತಿ ಈಗ. ಅಲ್ಲ, ಬಂಗಾರದಂಥ ಹುಡುಗಿ ಅದಾಳ ನಮ್ಮ ಗೀತಾ. ಒಂದಿಂಥದ್ದು ಬರಲ್ಲ ಅನ್ನಂಗಿಲ್ಲ, ಒಂದಿಂಥದ್ದು ಮಾಡಲ್ಲ ಅನ್ನಂಗಿಲ್ಲ. ಕಲ್ತಾಳಂದ್ರೂ ಅಷ್ಟು ಚಂದ ಅಚ್ಚುಕಟ್ಟಾಗಿ ಬಾಳೆ ಮಾಡ್ಕೊಂಡು ಹೋಗ್ತೈತಿ ಹುಡುಗಿ. ಇಂಥಕ್ಕಿನ್ನ ಬಾಳೆ ಮಾಡಿಸ್ಕೊಳೋದು ಬಿಟ್ಟು ಮತ್ತು ಒಂದು ಮೈಯನ್ ಸೊಕ್ಕಲ್ಲ ಮತ್ತು ಈಕಿ ಗಂಡಂದು. ಯವ್ವ ನೋಡ್ರಿ ಏನು ಮಾಡ್ತೀರಿ ನೋಡ್ರವ ಯವ್ವ. ಆದಷ್ಟು ಶಾರವಕ್ಕ ಕೂಡ್ಸೋದು ನೋಡ್ರವ. ಇದು ಮಾಡೋದಂತರೂ ಬೇಡ, ದೂರ ಇಡೋದು ಬೇಡ. ನೋಡ್ರಿ ನಾನು ಬರ್ತೀನಿ ತೋರ ಯವ್ವ. ಮತ್ತು ಇನ್ನು ಹೊಲಕ್ಕೆ ಹೋಗಿರೋರು ಗೌಡ್ರು ಮತ್ತು ಹುಡುಗರು ಬರ್ತಾರ. ನಾನು ಹೋಗಿ ಒಂಚೂರು ಸಾರಿಗೆ ಒಗ್ಗರಣೆ ಹಾಕ್ತೀನಿ. ಅನ್ನಾಗಿತ್ತು, ಸಾರು ಒಗ್ಗರಣೆ ಮಾಡೋಕೆ ಕುಕ್ಕರ್ ಇಟ್ಟು ಬಂದಿದ್ದೆ. ನಾನು ಇಳ್ದಿದ್ದಿಲ್ಲ ಒಗ್ಗರಣೆ ಹಾಕಕ್ಕೆ ಬ್ಯಾಳಿ. ಈಗ ಹೋಗಿ ಇಳ್ದಿರ್ಬೇಕು ಕುಕ್ಕರ್, ಹೋಗಿ ಒಗ್ಗರಣೆ ಹಾಕ್ತೀನಿ. ಬರ್ತೀನಿ ತೋರ ಶಾರವಕ್ಕ, ಚಿಂತೆ ಮಾಡಬೇಡ ಯವ್ವ. ಗೀತಾ ಏನೂ ಆಗಂಗಿಲ್ಲ, ಆರಾಮಿರು, ನೋಡೋಣ, ಏನಾಗೋದಿಲ್ಲ, ತಲೆ ಕೇಶಬೇಡ ಯವ್ವ. ಯವ್ವ, ಅಯ್ಯೋ ಇವತ್ತಂತೂ ಎಷ್ಟೊಂದು ಕೆಲಸ ಇತ್ತಲ್ಲ ರಮೇಶ್ ಇವತ್ತು ಆಫೀಸ್ ಒಳಗೆ. ಹೌದು, ಭಾಳ ಕಷ್ಟ ಇತ್ತು ಇವತ್ತು. ಏನು ಯಾರು ಓನ ಅನ್ವಲ್ರು ಒಟ್ಟ. ಯವ್ವ, ಈ ಯವ್ವಂತರೂ ಅಡುಗೆ ಮನೆಗಿದ್ರೆ ಒಟ್ಟ ಓನ ಅನ್ನಲ್ಲ. ಏನೇನೆ ನಮ್ಮವ್ವ. ಯವ್ವ ಭಾಳ ತಲೆ ಹೋಗ್ತೈತೆ ಬೇ ಯವ್ವ, ಒಂದು ಕಪ್ ಚಾ ಮಾಡ್ಕೊಂಬಾಬೇ. ಇವತ್ತು ರಮೇಶ್ ಆ GM ಕೇಳೋ ಕ್ವಶನ್ಗಂತೂ ನಂಗೆ ಇಷ್ಟು ತಲೆ ಕೆಟ್ಟೋಗಿತ್ತಂದ್ರೆ ಎದ್ದು 4 ಹೊಡೆದ್ಬಿಡಲ್ಲ, ನಂಗೆ ಕೋಪ ಬಂದ್ಬಿಡಿತು ರಮೇಶ್. ನನಗೆ ಅದೇನು ಎಷ್ಟು ಕ್ವಶನ್ ಕೇಳ್ತಾನ. ಅದು ಒಂದು ಬಿಲ್ ಪಾಸ್ ಮಾಡೋಕೆ ಅಷ್ಟೊಂದೆಲ್ಲ ಕ್ವಶನ್ ಕೇಳಬೇಕಾ? ನಂಗಂತೂ ಇವತ್ತು ನಿಜವಾಗ್ಲೂ ಸಾಕಾಗಿ ನನಗೂ ತಲೆನೋವು. ನೀವೇ ಹೇಳಿಬಿಡಿ ಅಮ್ಮರ್ಗೆ ನನಗೂ ಒಂದು ಕಪ್ ಚಾ ಅಂತೇಳಿ. ನನಗೂ ಭಾಳ ಅಂದ್ರೆ ಭಾಳ ತಲೆ ಆಗತೈತಿ. ನೀವು ನಮ್ಮ ರೆಗ್ಯುಲರ್ ಹೋಟ್ಲಿಗೆ ಹೋಗಿ ಚಾ ಕುಡ್ಕೊಂಡು ಮನೆಗೆ ಹೋಗೋಣ ಅಂದ್ರೆ ಏನೂ ಅನ್ನಲಿಲ್ಲ, ಅನ್ನಲಿಲ್ಲ. ಫಾಸ್ಟಾಗಿ ಬಂದುಬಿಟ್ರಿ. ನಾನು ನಿಮ್ಮಿಂದ ಹಾಗೆ ಬೈಕ್ ಹತ್ಕೊಂಡು ಬಂದೆ. ನನಗೂ ಭಾಳ ತಲೆ ಹೋಗತೈತಿ. ನನಗೂ ಒಂದು ಕಪ್ ಹೇಳಿಬಿಡ್ರಿ, ನಾ ಹೋಗಿ ಫ್ರೆಶ್ ಆಗಿ ಬರ್ತೀನಿ. ಯಾಕ ನಿಂಗೆ ಚಾ ಮಾಡೋಕ್ಕೆ ಬರಂಗಿಲ್ಲನ? ನೀನೇ ಹೋಗಿ ಎದ್ದೋಗಿ ಚಾ ಮಾಡ್ಕೊಂಡು ನನಗೂ ಒಂದು ಕಪ್ ಮಾಡ್ಕೊಂಬ. ಬಹುಶಃ ಅವು ಬಿಲ್ ಅನ್ಸತ್ತೆ ಮನ್ಯಾಗ. ಅವ್ಯಾಕೆ ಚಾ ಮಾಡಿಕೊಡ್ಬೇಕು ಅಷ್ಟಕ್ಕೂ? ನೀನೇ ಹೋಗಿ ಮಾಡು, ನನಗೊಂದು ಕಪ್ಪು ನಿನಗೊಂದು ಕಪ್ಪು. ಅಯ್ಯೋ ನನ್ನ ಅವತಾರ ನೋಡಿ, ನಾನು ಒಂದು ಕೈಯಿಂದ ಚಾ ಎಲ್ಲ ಮಾಡೋಕ್ಕೆಲ್ಲ ನಂಗೆ ಆಗಲ್ಲಪ್ಪ. ಸರಿ, ನಂಗಂತೂ ಟೀ ಮಾಡೋಕ್ಕೆಲ್ಲ ಬರಲ್ಲ. ನಾನಿವತ್ತು ಏನೂ ಕೆಲಸ ಮಾಡಿಲ್ಲ, ನಮ್ಮ ಮನೇಲೂ ನಂಗೇನು ಕೆಲಸ ಮಾಡೋಕ್ಕೆ ಹೇಳ್ಕೊಟ್ಟಿಲ್ಲ. ಆದರೂ ನಿಮಗೋಸ್ಕರ ಮಾಡ್ತೀನಿ. ನನಗೇನು ನಿಮ್ಮ ಮನೇಲಿ ಎಲ್ಲೂ ಏನೈತೆ ಅಂತ ಗೊತ್ತಿಲ್ಲಲ್ಲ. ಸುಮ್ಮನೆ ಏನಾರು ಮಾಡೋಕ್ಕೋಗಿ ಏನಾರು ಆಯಿತು ಅಂದರೆ ಇನ್ನೊಂಚೂರು ಹೆಚ್ಚು ಕಮ್ಮಿ ಆದ್ರೆ ಕಷ್ಟ ಅಲ್ಲ. ಅದಕ್ಕೆ ಬನ್ನಿ, ನೀವು ಹೆಲ್ಪ್ ಮಾಡಿ, ನಾ ಟೀ ಮಾಡ್ತೀನಿ. ಅಮ್ಮ ತಾಯಿ ನೀ ಇಲ್ಲೇ ಕೂತ್ಕೋ. ನಾನೇ ಒಳಗೋಗಿ ನನಗೊಂದು ಕಪ್ಪು ನಿನಗೊಂದು ಕಪ್ ಚಹಾ ಮಾಡ್ಕೊಂಬರ್ತೀನಿ. ಕೂತ್ಕೋ. ಅಯ್ಯೋ ಮೋನಿ ಬಂದ. ಯಪ್ಪ ಕೊನೆಗೂ ಬಂದಲ್ಲ ಮನೆಗೆ.
ಇವತ್ತೇ ನಮ್ಮ ಮನುಷ್ಯರ ಮುಖನೇ ನೋಡ್ತೀನಿ ಇಲ್ಲ ಅನ್ನಂಗೆ ಆಗೋಗ್ಬಿಟ್ಟಿತ್ತು ನನಗಂತರೂ. ಉಫ್, ಕೊನೆಗೆ ನೀನಾದರೂ ಬಂದಲ್ಲ. ಯಾಕ ಮನೆಗೆ ಯಾರೂ ಇಲ್ಲ? ಅವು ಎಲ್ಲೋದ್ರು? ಅಪ್ಪಾಜಿಯರು ಮುಂಜಾನಿಂದ ಯಾರೂ ಮನೆ ಒಳಗೆ ಇಲ್ಲ? ಹೌದಾ? ಹೌದ್ರಿ ರಮೇಶ್ ಅವರೇ, ಬೆಳಗ್ಗೆ ನೀವು ಯಾವುದೋ ಹೋಟ್ಲಿಂದ ಎಲ್ರಿಗೂ ನಾಷ್ಟ ತಂದು ಕೊಟ್ರಲ್ಲ, ನೀವು ನಾಷ್ಟ ಮಾಡಿ ಆಫೀಸಿಗೆ ಹೋದ್ರಿ ನೀವು ಮತ್ತು ಮೋನಿಕಾ. ಅದಾದ್ಮ್ಯಾಗ ನಾನು ನಾಷ್ಟ ಮಾಡಿ ಮೇಲೋಗಿ ರೆಸ್ಟ್ ಮಾಡೋಣ ಅಂತ ಕೂತ್ಕೊಂಡೆ. ಅದಾದ್ಮ್ಯಾಗ ಏನೂ ಸೌಂಡೇ ಇರಲಿಲ್ಲ ಅಪ್ಪ. ನಾನು ನಾರ್ಮಲಾಗಿ ಕೆಳಗಿಳಿದು ಬಂದೆ ಮಧ್ಯಾಹ್ನ ಊಟಕ್ಕಂತ ಹೇಳಿ. ಅವಾಗ ಮನೆಯಾಗ ಯಾರೂ ಇರಲೇ ಇಲ್ಲ. ನಿಮ್ಮ ತಾಯಿಯವರು ಇರಲಿಲ್ಲ, ನಿಮ್ಮ ತಂದೆಯವರು ಇರಲಿಲ್ಲ. ಮೋಸ್ಟ್ಲಿ ಇಲ್ಲೇ ಎಲ್ಲ ಹೊರಗೆ ಹೋಗಿರಬೇಕು ಅಂತೇಳಿ ನಾನು ಒಂದು 12:30ಇಂದನ ಕಾದ್ನಪ್ಪ. ಯಾರೂ ಬರಲಿಲ್ಲ. ಇಷ್ಟೊತ್ತಾದರೂ ಯಾರೂ ಬಂದಿಲ್ಲ. ಓ, ಹಂಗಾದ್ರೆ ನೀನು ಮಧ್ಯಾಹ್ನ ಏನು ಊಟ ಮಾಡಿಲ್ಲನ? ಇಲ್ಲ ಮೋನಿ, ಮಧ್ಯಾಹ್ನ ಏನೂ ತಿಂದಿಲ್ಲ. ಭಾಳ ಹೊಟ್ಟೆ ಹಸಿವಾಗೈತಿ. ಬಾ ಹೋಗಿ ಹೊರಗೋಗಿ ಏನರ ತಿನ್ಕೊಂಬರೋಣ. ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತೇನು, ಇಲ್ಲಿ ಮಧ್ಯಾಹ್ನ ಮೇಲೆ ಅದು ಒಂದು ಹೋಟ್ಲ್ ಐತಲ್ಲ ಅಲ್ಲಿ ಸಣ್ಣದು, ಆ ಹೋಟ್ಲ್ ತೆಗಿಯೋದೇ ಇಲ್ಲ ಮಧ್ಯಾಹ್ನ. ಅವರು ಮತ್ತೆ ಅಲ್ಲಿ ಇದ್ದೊಬ್ರು ಅಜ್ಜನ ಕೇಳಿದೆ, ಅವ್ರು ಹೇಳಿದ್ರು ಮತ್ತು ಸಂಜೆ ಮುಂದನ ಮಂಡಕ್ಕಿ, ಗಿರ್ಮಿಟ್ಟ ಮತ್ತು ಮೈಸೂರು ಮಂಡಕ್ಕಿ ಅವೆಲ್ಲ ಮಾಡ್ತಾರೆ. ಮಧ್ಯಾಹ್ನ ಇಲ್ಲಿ ಯಾರು ಏನು ಊಟ ಮಾಡೋಂಗಿಲ್ಲ, ಬರೀ ಮಿರ್ಚಿ ಬಜ್ಜಿ ಇರ್ತಾವು ಅಂತಂದರು. ನಾನು ಅದನ್ನಾದರೂ ತಿನ್ನೋಣ ಅಂತ ಹೋದ್ರೆ ಹೋಟ್ಲ ಕ್ಲೋಸು. ಏನೂ ತಿಂದಿಲ್ಲ. ಮನೆಯೊಳಗೆ ಎಲ್ಲ ಹುಡುಕ್ತೆ, ಮನೆಯೊಳಗೆ ಏನೂ ಇಲ್ಲ. ಆಮೇಲೆ ಎಲ್ಲ ಮನೆಯೆಲ್ಲ ಹುಡುಕ್ದೆ, ಹಾಲು ಮೊಸರು ಏನಾರು ಐತಾ ಅಂತ. ಹಾಲು ಮೊಸರು ಇಲ್ಲ. ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ, ಹಿಂದೆ ಇವರು ಹಸು ಕಟ್ಟಾಕಿದ್ರಲ್ಲ, ಹಸು ಎಮ್ಮೆ ಆಕಳು, ಅವು ಯಾವುದು ಕಾಣ್ತಾ ಇಲ್ಲ ಅಮ್ಮ. ಯಾರೂ ಇಲ್ಲ, ಹಸು ಎಮ್ಮಿನೂ ಕಾಣ್ತಿಲ್ಲ ಅಂದ್ರೆ ಎಲ್ಲೋದ್ರು ಅವು ಅಪ್ಪಾಜಿ? ಹಾಂ, ಎಲ್ಲೋಗಿರ್ಬೋದು ಇವರು? ಹಾಂ, ನನಗನ್ಸುತ್ತಾ ಭವಿಷ್ಯ ನಿಮ್ಮ ಅಣ್ಣ ಮತ್ತು ಅತ್ತಿಗೆ ಹೋದ್ರಲ್ಲ ಆ ತೋಟದ ಮನೆ, ಆ ತೋಟದ ಮನೆಗೆ ನಿಮ್ಮ ಅವ್ವರು ಮತ್ತು ಅಪ್ಪರೂ ಹೋಗಿರ್ಬೇಕು ನನಗನ್ಸುತ್ತೆ. ಯಾಕಂದ್ರೆ ನಿನ್ನೆ ಹೇಳಕತ್ತಿದ್ರು, ಅವೇನೇನು ಇವು ಜೋಳ ಗೋಧಿ ಅವೆಲ್ಲ ಏನೇನು ಅದಾವಲ್ಲ ಅವನ್ನೆಲ್ಲ ಟ್ಯಾಕ್ಟ್ರಾಗ ಹಾಕಿ ತೋಟದ ಮನೆಗೆಲ್ಲ ಇಳಿಸ್ಬಿಡ್ರಿ ಅಂತೇಳಿ. ಬಹುಶಃ ನಿಮಗೂ ಕೇಳ್ದಂಗೆ ನಿಮ್ಮ ಅಪ್ಪ ಅಮ್ಮನೂ ತೋಟದ ಮನೆಗೆ ಹೋಗ್ಯಾರ ಅನ್ಸುತ್ತೆ ನೋಡ್ರಿ.